योगिने नाथाय रुक्मिणेशाय नमो वेदान्तवेदिने रामाय रामभद्राय रामचन्द्राय वेधसे रघुनाथाय नाथाय सीतायापतये नमः। मनोजवं मारुततुल्यवेगं जितेन्द्रियं बुद्धिमतां वरिष्ठं वातात्मजं वानरयोत्तमुख्यं श्रीरामदूतं शरणं प्रपद्ये। ॐ व्यासाय भवनाशाय श्रीशाय गुणराशे हृद्याय शुद्धविद्याय मध्वाय च नमो नमः। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। ಶ್ರೀಗುರುಭ್ಯೋ ನಮಃ ಹರಿ ಓಂ. ಸೊ ಮೊನ್ನೆ ಏನು ನೋಡಿದ್ದೇವೆ, ಕುರುವತಿ ಅನನ್ಯ ವಿಷಯಾಣಿ ದುರಂತ ಶಕ್ತೌ. ಭಗವಂತ ಅಚಿಂತ್ಯ ಶಕ್ತಿ, ದುರಂತ ಶಕ್ತಿ ಉಳ್ಳ ಭಗವಂತ ಹೀಗೆ ಎಷ್ಟೋ ಲೀಲೆಗಳನ್ನು ಪೂತನಿಯ ಸಂಹಾರದಿಂದ ಹಿಡಿದು ಎಲ್ಲ ಅಸುರಗಳನ್ನು, ಕಂಸ ಎಷ್ಟು ಜನ ಅಸುರರನ್ನು ಕಳಿಸಿದ್ದಾನೋ ಅವ್ರನ್ನೆಲ್ಲ ಲೇಟೆಸ್ಟಾಗಿ ಕೇಶಿ ಅವನನ್ನು ಎಲ್ಲರನ್ನು ಕೊಂದಾಕಿದ್ದಾನೆ ಕಂಸ. ಅಂದರೆ ನಂದಗೋಕುಲಕ್ಕೆ ಬರುವಂಥ ಎಲ್ಲ ಆಪತ್ತುಗಳಿಂದ ರಕ್ಷಿಸಿದ್ದಾನೆ. ಎರಡೆರಡು ಸಲ ಬೆಂಕಿಯನ್ನು ಕುಡಿದು ಬಿಟ್ಟು ಬೆಂಕಿಯಿಂದ ಕಾಡ್ಗಿಚ್ಚಿನಿಂದ ರಕ್ಷಿಸಿದ್ದಾನೆ. ಕಾಳಿಂಗ ಮರ್ದನದಿಂದ ಆ ನೀರನ್ನು ಸ್ವಚ್ಛ ಮಾಡಿದ್ದಾನೆ. ವಿಷಪೂರಿತ ಆ ಕಾಳಿಂಗನನ್ನು ಬೇರೆ ಕಡೆ ಕಳಿಸಿ, ಸೊ ಎಂಥ ಕೆಲಸಗಳನ್ನು ಕಾಳಿಂಗನ ಆ ಕೊಲ್ಲುವುದು ಮಾತ್ರ ಅಲ್ಲ, ಅವನ ಆ ಹೆಡೆ ಮೇಲೆ ನಿಂತು ಮಾಡಿದ ನೃತ್ಯ, ಆ ಗೋವರ್ಧನ ಪರ್ವತವನ್ನು ತನ್ನ ಎಡಕೈಯಿಂದ ಎತ್ತಿ ಹಿಡಿದದ್ದು ಮಾತ್ರ ಅಲ್ಲ, 7 ದಿನಗಳ ಕಾಲ ಸತತವಾಗಿ ಆರಾಮದಲ್ಲಿ ಅದನ್ನು ಎತ್ತಿ ಹಿಡಿದಿದ್ದಾನೆ. ಎಲ್ಲ ನಂದಗೋಕುಲದ ಗೊಲ್ಲರು ಗೊಲ್ಲತಿಯರು ಎಲ್ಲ ನೋಡ್ತಾ ಇರುವ ಹಾಗೆ ಅವರ ಕಣ್ಣೆದುರುಗಡೆ ಮಳೆಯೆಲ್ಲ ನಿಂತು ಹೋದ ಮೇಲೆ ಆ ಗೋವರ್ಧನ ಪರ್ವತವನ್ನು ಅಲ್ಲೇ ಇಟ್ಟ. ಆ ಗೊಲ್ಲರಿಗೆ ಆಶ್ಚರ್ಯವೇ ಆಶ್ಚರ್ಯ, ಎಂಥ ಇದು ಲೀಲೆಗಳನ್ನು ನಾವು ನೋಡ್ತಾ ಇದ್ದೇವೆ ಅಂತ ತಿಳ್ಕೊಂಡು ಇಂಥ ಎಲ್ಲ ಲೀಲೆಗಳನ್ನು ತೋರಿಸುತ್ತಾ ಕುರುವತಿ ಅನನ್ಯ ವಿಷಯಾಣಿ ಕರ್ಮಾಣಿ ಮಾಡಿಕೊಂಡು ಕುರುವತಿ ಇಂತಹ ದುರಂತ ಶಕ್ತವು ಆ ಭಗವಂತ ಶ್ರೀಕೃಷ್ಣ ಗೋಕುಲದಲ್ಲಿ ಈಗ ಅಂಥೇಳಿದರೆ ಇನ್ನು ಮುಂದಕ್ಕೆ ನೆನಪಾಯಿತು ಕೃಷ್ಣನಿಗೆ ಅಂಥೇಳಿದರೆ ಅವತಾರ ಮಾಡಿದ್ದು. ಇನ್ನೂ ಸಹ ಅಂತೇಳಿದರೆ ಕಂಸನಂತಹ ಮುಖ್ಯವಾಗಿ ಯಾರನ್ನು ವಧಿಸಬೇಕೋ ಇನ್ನೂ ಜೀವದಲ್ಲಿದ್ದಾರೆ. ಕಂಸ, ಚಾಣೂರ, ಆಮೇಲೆ ಇವರೆಲ್ಲ ಇದ್ದಾರೆ, ಮುಷ್ಟಿಕಾಸುರ ಇದ್ದಾರೆ, ಭಾಳಷ್ಟು ಜನ ಅಂದುಕೊಂಡು. ಸೊ ಇವರನ್ನು ಕೊಲ್ಲಿಕ್ಕೆ ಟೈಮ್ ಆಯಿತು ಅಂತ ಕೃಷ್ಣನಿಗೆ ನೆನಪಾದಾಗ ಯೋಚನೆ ಮಾಡ್ತಾನೆ ಮನಸ್ಸಿನಲ್ಲಿ, ಅರೆ ನಾರದರೆ ಹೋಗಿ ಕಂಸನಿಗೆ ಹೇಳಿ ನಿಮ್ಮನ್ನು ಕೊಲ್ಲಲಿಕ್ಕೆ ಹುಟ್ಟಿರುವಂಥವನು ಬೆಳೀತಾ ಇದ್ದಾನೆ ನಂದಗೋಕುಲದಲ್ಲಿ ಅಂತ ತಿಳಿಸಿ. ಯಾಕಂದರೆ ಬರಲಿಕ್ಕೆ ಹೇಳಬೇಕಲ್ವಾ ಕೃಷ್ಣನನ್ನು ಮಥುರೆಗೆ. ಸೊ ಅದಕ್ಕೋಸ್ಕರ ನಾರದರನ್ನು ಕಳಿಸಿಬಿಡ್ತಾನೆ. ಇಂಥ ಮನಸ್ಸಿನಲ್ಲಿ ಇಚ್ಛೆ ಮಾಡಿದ ಕೂಡಲೇ ಆಯಿತು ಭಗವಂತನಿಗೆ. ಭಗವಂತ ಏನು ಇಚ್ಛೆ ಮಾಡ್ತಾನೋ ಅದೆಲ್ಲ ನಡೀತಾ ಹೋಗ್ತದೆ. ನಾರದರು ಬಂದು ಹೇಳಿದಾಯಿತು, ನಾರಾಯಣ ನಾರಾಯಣ ಅಂತ ತಿಳ್ಕೊಂಡು. ಅರೆ ಕಂಸ ನೋಡುವಾಗ ನಾರದರು ಬಂದಿದ್ದಾರೆ, ಏನು ನಾರದರೆ ಏನು ವಿಷಯ ಅಂತ ಕೇಳಿದರೆ, ನಿನಗೆ ವಿಷಯ ಗೊತ್ತಾ? ಏನದು? ಆ ವಸುದೇವ, ಹೌದು ವಸುದೇವ ಭಾಳ ಒಳ್ಳೆ ಜನ. ಎಂಥದ್ದು ಒಳ್ಳೆ ಜನ ಅವ ಏನು ಮಾಡಿದ್ದಾನೆ ಅಂತ ಗೊತ್ತಾ ನಿನಗೆ? ನಿನ್ನ ವೈರಿ ದೇವಕಿ ಅಷ್ಟಮ ಗರ್ಭದಲ್ಲಿ, ಹೌದು ಹುಡುಗಿ ಹುಟ್ಟಿದ್ದಲ್ಲ, ಹುಡುಗ ಹುಟ್ಟಿದ್ದಾನೆ. ಕಂಸನಿಗೆ ಹುಡುಗ ಹುಟ್ಟಿದ್ದಾನೆ, ಎಲ್ಲಿದ್ದಾನೆ ಅವನು ಅಂತ. ಆ ವಸುದೇವ ಯಾರನ್ನು ನೀನು ಒಳ್ಳೆಯವ ಅಂತ ಹೇಳ್ತೀಯ, ಅವನನ್ನು ಆ ಅಷ್ಟಮಗರ್ಭದಲ್ಲಿ ಹುಟ್ಟಿದ ಹುಡುಗನನ್ನು ರಾತ್ರೋರಾತ್ರಿ ತಗೊಂಡೋಗಿ ನಂದಗೋಕುಲದಲ್ಲಿ ಇಟ್ಟು ಯಶೋದೆ ಹತ್ತಿರ, ಯಶೋದೆಗೆ ಹುಟ್ಟಿದ ಆ ಹೆಣ್ಣು ಮಗುವನ್ನು ತಂದು ಇಲ್ಲಿ ಇಟ್ಟು ನಿನಗೆ ತೋರಿಸಿದ್ದು ದೇವಕಿಗೆ 8ನೇ ಗರ್ಭದಲ್ಲಿ ಹೆಣ್ಣು ಮಗುವಾಗಿದ್ದಾಳೆ ಅಂತ ತಿಳ್ಕೊಂಡು, ದೇವರೇ ಈ ರೀತಿ ಮಾಡಿದ್ದಾನ ವಸುದೇವ ಅಂತೇಳ್ಕೊಂಡು ಅಂತೇಳಿದರೆ ಯದೀಶ ಪಿತ್ರ, ಈ ಈಶನಾದ ಭಗವಂತ ಕೃಷ್ಣನ ಪಿತ್ರ ಅಂತೇಳಿದರೆ ವಸುದೇವನಿಂದ ಆದ ಏನು ಕೆಲಸಗಳು, ಅಕಾರಿ ಮಾಡಲ್ಪಟ್ಟ ಎಂಥ ಕೆಲಸಗಳನ್ನು ಕಂಸ ಯೋಚನೆ ಮಾಡ್ತಾನೆ. ಎಂಥ ಹೀನ ಕೃತ್ಯ ಮಾಡಿಬಿಟ್ಟಿದ್ದಾನೆ. ನನ್ನ ಶತ್ರುವನ್ನು ನಾನು ಕೊಲ್ಲಲಿಕ್ಕೋಸ್ಕರ ಎಲ್ಲ ಗರ್ಭಗಳನ್ನು ಕೊಂದಿದ್ದೇನೆ, ಹುಟ್ಟಿದ ಮಗು ಹುಟ್ಲಿಕ್ಕೆ ಬುರ್ಸೊತ್ತೆಲ್ಲ ಕೊಂದಾಕಿದ್ದೇನೆ. ವಸುದೇವ ತಾನೇ ಹೇಳಿದ್ದಾನೆ, ಹುಟ್ಟಿದ ಮಗುವನ್ನು ನಿನ್ನ ಕೈಗೆ ಕೊಡ್ತೇನೆ ಅಂತ. ಅದನ್ನು ಬಿಟ್ಟು ಈ ರೀತಿ ಮಾಡಿಬಿಟ್ನ ವಸುದೇವ ಅಂತೇಳಿಬಿಟ್ಟು ಕಂಸನಿಗೆ ಏನಾಗ್ತದೆ, ಸಿಕ್ಕಾಪಟ್ಟೆ ಸಿಟ್ಟು ಬರ್ತದೆ. ಎಷ್ಟು ಸಿಟ್ಟು ಬರ್ತದೆ ಅಂತ ಹೇಳಿದರೆ ಬಹುಶಃ ಇವತ್ತು ಬಯಲಾರಿ ಇಲ್ಲ. ಸೊ ಎಷ್ಟು ಸಿಟ್ಟು ಬರ್ತದೆ ಅಂತ ಹೇಳಿದರೆ 84ನೇ ಶ್ಲೋಕ,
ಶ್ರುತ್ವಾತಿ ಕೋಪರಭಸೋಚ್ಚಲಿತ ಸ ಕಂಸೋ ಬದ್ಧ್ವಾ ಸ ಭಾರ್ಯಂ ಅಥ ಶೂರಜಂ ಉಗ್ರಕರ್ಮ ಅಕ್ರೂರಂ ಆಶು ಅದಿಶತ್ ಆನಯನಾಯ ವಿಷ್ಣು ರಾಮಾನ್ವಿತಸ್ಯ ಸಹ ಗೋಪಗಣೈ ರಥೇನ ಶ್ರುತ್ವಾ ಅತಿಕೋಪ ರಭಸೋಚ್ಚಲಿತ ರಭಸ ಉಚ್ಚಲಿತಃ ಸ ಕಂಸಃ ಬದ್ಧ್ವಾ ಸ ಭಾರ್ಯಂ ಅತ ಶೂರಜಂ ಉಗ್ರಕರ್ಮ ಅಕ್ರೂರಂ ಆಶು ಅದಿಶತ್ ಆನಯನಾಯ ವಿಷ್ಣು ರಾಮಾನ್ವಿತಸ್ಯ ಸಹ ಗೋಪಗಣೈಃ ರಥೇನ ಅಂತ ಹೇಳ್ತಾ ಏನಾಗ್ತದೆ ಕಂಸನಿಗೆ ಶ್ರುತ್ವಾ ನಾರದರ ಮಾತು ಈ ರೀತಿ ಏನಂತ ಹೇಳಿದ್ರೆ ಕರ್ಣ ಕಠೋರವಾಗಿ ಅವನ ಕಿವಿಗೆ ಬಾಣ ನುಗ್ಗಿದಾಗೆ ನುಗ್ಗಿತು. ಅತಿ ಕೋಪ ಅಂತ ಹೇಳಿದ್ರೆ ಕೋಪದಿಂದ ಏನು ನಡುಗುತ್ತಾ ಇದ್ದಾನೆ ಕಂಸ. ರಭಸ ರಭಸ ಅಂತ ಹೇಳಿದ್ರೆ ಏನದು ಆ ಕೋಪ ವೇಗದಿಂದ ಕೆಲಸ ಮಾಡ್ತಾ ಇದೆ ಅವನಲ್ಲಿ. ಉಚ್ಚಲಿತ ಚಲಿತ ಅಂತ ಹೇಳಿದ್ರೆ ಆ ಕಡೆ ಹೋಗಿ ಈ ಕಡೆ ಹೋಗೋದು ಅಂತ ಹೇಳಿದ್ರೆ ಯಾರಿಗಾದರೂ ಏನಾದರೂ ಒಂದು ಚಿಕ್ಕಾಪಟ್ಟಿ ಸಮಸ್ಯೆ ಇದ್ದರೆ ಆ ಕಡೆ ಹೋಗ್ತಾರೆ ಈ ಕಡೆ ಹೋಗ್ತಾರೆ, ಆ ಕಡೆ ಹೋಗ್ತಾರೆ ಈ ಕಡೆ ಹೋಗ್ತಾರೆ. ಇದು ಹಾಗೆ ಅಲ್ಲ, ಉಚ್ಚಲಿತ ಆ ಕಡೆ ಹಾರ್ತಾನೆ ಈ ಕಡೆ ಹಾರ್ತಾನೆ ಕಂಸ ಅಂತ ಹೇಳಿದ್ರೆ ನಡೆಯುವುದಲ್ಲ ಅದು. ಆ ಕಡೆ ಓಡುದು ಈ ಕಡೆ ಓಡುದು. ಅರೆ ಈ ಥರ ಮಾಡಿಬಿಟ್ಟ ನನ್ನ ಫ್ರೆಂಡು ಯಾರು ವಸುದೇವ, ಈ ಥರ ಮಾಡುದ ಅವನು ಅಂತ ಹೇಳ್ಕೊಂಡು ಉಚ್ಚಲಿತ ಸ ಕಂಸಃ ಈ ಕಂಸನು ಏನು ಮಾಡಿದ ಕೂಡಲೇ ಅಂತ ಹೇಳಿದ್ರೆ ಕೊಂದೇ ಹಾಕಿಬಿಡ್ತೇನೆ ಯಾರನ್ನ ವಸುದೇವನನ್ನು. ಸೊ ಕೊಂದು ಹಾಕುದು ಬೇಡ ಅಂತ ಹೇಳಿಬಿಟ್ಟು ಏನು ಮತ್ತೆ ಅದು ನೋಡುವ ಭಾಗವತದಲ್ಲಿ ಯಾಕೆ ಅಂತ. ಮತ್ತೆ ಬದ್ಧ್ವಾ ಅಂತೇಳಿದ್ರೆ ಬದ್ಧ್ವಾ ಅಂತೇಳಿದ್ರೆ ಕಟ್ಟಿ ಹಾಕಿದ. ಇಲ್ಲಿ ಕಟ್ಟಿ ಹಾಕುದ ಅಂತ ಹೇಳಿದ್ರೆ ಜೈಲಿಗೆ ಹಾಕಿ ಸರಪಳಿ ಹಾಕಿದ ಅಂತ ರಾಜ ಅಲ್ವಾ ಅವನು. ಸೊ ಬದ್ಧ್ವಾ ಯಾರನ್ನ ಶೂರಜಂ ಶೂರನ ಮಗ ವಸುದೇವನನ್ನು. ಶೂರಜಂ ಸ ಭಾರ್ಯ ಅಂದರೆ ಹೆಂಡತಿ ಸಮೇತ. ಅಂದರೆ ಇವನಿಗೆ ಅವನು ವಸುದೇವನ ಹೆಂಡತಿ ತನ್ನ ತಂಗಿ ಅನ್ನುವಂಥದ್ದು ಮರ್ತೋಗಿದೆ. ವಸುದೇವ ಈ ರೀತಿ ಮಾಡಿದ ಮಹಾಪಾಪಿ ಅವನು ಅಂತ ಯಾರು ಕಂಸ ಹೇಳೋದು. ಅವನು ಮಹಾಪಾಪಿ ವಸುದೇವ, ನನಗೆ ಇಂಥ ಮಿತ್ರದ್ರೋಹ ಮಾಡಿದ್ದಾನೆ, ಅವನನ್ನು ಅವನ ಹೆಂಡತಿಯನ್ನು ಅಂತ. ಅಯ್ಯೋ ಅವನ ಹೆಂಡತಿ ನನ್ನ ತಂಗಿ ಅಲ್ಲ ಅಂತ ಹೇಳಿದ್ರೆ ಎಲ್ಲಿದ್ದು ತಂಗಿ, ಮಹಾಶತ್ರುಗಳು ಅವರು ನಮ್ಮದು ಅಂತ ಹೇಳಿಬಿಟ್ಟು ಬದ್ಧ್ವಾ ಶೂರಜಂ ಸ ಭಾರ್ಯ ಅವನ ಹೆಂಡತಿ ಸಮೇತ ದೇವಕಿಯನ್ನು ಸಮೇತ ಅಥ ಇನ್ನೇನೆಲ್ಲ ಮಾಡಿದ ಉಗ್ರ ಕರ್ಮ ಅಂತ ಹೇಳಿದ್ರೆ ಆ ಕಡೆ ಹೋಗ್ತಾನೆ ಈ ಕಡೆ ಹಾರ್ತಾನೆ ಆ ಕಡೆ ಹಾರ್ತಾನೆ. ಈಗ ಅವರನ್ನು ಇಬ್ಬರನ್ನು ಎಳ್ಕೊಂಡು ಬನ್ನಿ ಜೈಲಿಗೆ ಹಾಕಿ ಚೈನ್ ಹಾಕಿ ಅವರಿಗೆ ಚೈನ್ ಹಾಕಿ ಅಂದರೆ ಸರಪಳಿ ಹಾಕಿ ಬಂಧಿಸಿ ಅಂತ ಆರ್ಡರ್ ಕೊಟ್ಟಿದ್ದಾನೆ. ಉಗ್ರ ಕರ್ಮ ಮಹಾಕ್ರೂರಿಯಾದ ಕಂಸನು ಉಗ್ರ ಕರ್ಮ. ಆಮೇಲಿಂದ ಏನು ಮಾಡಿದ ಅಂತ ಹೇಳುವ ಮೊದಲು ಭಾಗವತದಲ್ಲಿ ಬಂದಿದೆ. ಆ ನಾರದರು ಹೇಳಿದ ಕೂಡಲೇ ಇವನು ಯಾವ ರೀತಿ ಡ್ಯಾನ್ಸ್ ಮಾಡ್ತಾನೆ ಅಂತ. ಎಲೈ ಕಂಸನೇ, ನಿನ್ನ ಕೈಯಿಂದ ತಪ್ಪಿಸಿಕೊಂಡು ಆಕಾಶಕ್ಕೆ ನೆಗೆದು ಹೋದ ಕನ್ಯೆ ಯಶೋದೆಯ ಪುತ್ರಿಯಾಗಿದ್ದಳು. ವ್ರಜದಲ್ಲಿರುವ ಶ್ರೀಕೃಷ್ಣನು ದೇವಕಿಯ ಪುತ್ರನಾಗಿದ್ದಾನೆ. ಬಲರಾಮ ರೋಹಿಣಿಯ ಪುತ್ರ, ಅವನು ಇವನು ಸಪ್ತಮ ಗರ್ಭ. ಅವನು ಯಾರು? ಬಲರಾಮ. ಎಲ್ಲ ಕತೆ. ಅರೆ ದೇವರೇ, ವಸುದೇವನು ನಿನಗೆ ಹೆದರಿ ತನ್ನ ಮಿತ್ರನಾದ ನಂದಗೋಪನ ಬಳಿಯಲ್ಲಿ ಇವರಿಬ್ಬರನ್ನು ಇರಿಸಿದ್ದಾನೆ, ಕೃಷ್ಣ ಬಲರಾಮರನ್ನು. ಹಾಗಾದರೆ ನನ್ನ ಇಬ್ಬರೂ ಯಾರು ಶತ್ರುಗಳು ಕೃಷ್ಣ ಬಲರಾಮರು ಎಲ್ಲಿ ಬೆಳೀತಾ ಇದ್ದಾರೆ? ನಂದಗೋಪನ ಬಳಿಯಲ್ಲಿ ಬೆಳೀತಾ ಇದ್ದಾರೆ. ಅವನದೇನು ಮಿಸ್ಟೇಕ್ ಇಲ್ಲ. ಅಲ್ಲಿ ತಂದ ಅಲ್ಲಿ ತಗೊಂಡೋಗಿ ಇಟ್ಟವನು ಯಾರು? ವಸುದೇವ. ಅವನನ್ನು ಬಂಧಿಸಿ ಅಂತಿಕೊಂಡು ದೇವಕಿಯ ಪುತ್ರನಾದ ಶ್ರೀಕೃಷ್ಣನೇ ದೇವಕಿಯ ಪುತ್ರನಾದ ಶ್ರೀಕೃಷ್ಣನೇ ಎಲ್ಲಿ ಆಯಿತು ನನಗೆ ಶ್ರೀಕೃಷ್ಣನೇ ನಿನ್ನ ಅನುಚರರಾದ ದೈತ್ಯರನ್ನು ವಧಿಸಿದವನು. ಇಷ್ಟು ಜನ ನೀನು ಕಳಿಸಿದಿ ದೈತ್ಯರನ್ನು ಅಂತೇಳಿದ್ರೆ ಆಗ ತಾನೇ ಹುಟ್ಟಿದ ಮಕ್ಕಳನ್ನೆಲ್ಲ ಕೊಂದಾಕಿ ಅಂತ. ಆದರೆ ಇವರಿಬ್ಬರು ಮಾತ್ರ ಏನು ಅವರನ್ನು ಕೊಲ್ಲಿಕ್ಕೂ ಆಗಲಿಲ್ಲ. ನಿನ್ನ ಅನುಚರರನ್ನು ನೀನು ಕಳಿಸಿದ ದೈತ್ಯರನ್ನೆಲ್ಲ ಅವರು ಕೊಂದವರೇ ಅವರಿಬ್ಬರು. ಅರೆ 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 ಅಂತ ಕಂಸನಿಗೆ ಏನಾಗ್ತದೆ? ಅದ್ರಲ್ಲಿ ನಡುಗ್ತಾ ಇದ್ದಾನೆ, ಕೆಂಡಾಮಂಡಲಾಗಿದ್ದಾನೆ. ನಾರದರ ಈ ಮಾತನ್ನು ಕೇಳಿದ ಕಂಸನ ಇಂದ್ರಿಯಗಳು ಕ್ರೋಧದಿಂದ ನಡಗತೊಡಗಿದವು.
ನಡುಗತೊಡಗಿದವು. ಅವನು ವಸುದೇವನನ್ನು ಕೊಂದು ಹಾಕಲು ಖಡ್ಗವನ್ನು ಇರಿದನು. ಅಂತ ಹೇಳಿದ್ರೆ ಖಡ್ಗ ತೆಗೆದ, ಈಗ ನಾನು ವಸುದೇವನನ್ನು ಈಗಲೇ ಕೊಂದು ಬಿಡ್ತೇನೆ ಅಂತ. ಆಗ ನಾರದರು ಅವನನ್ನು ತಡೆದು ನಿಲ್ಲಿಸುತ್ತಾ, ನೋಡಪ್ಪ ಕಂಸ, ನಿನಗೆ ದ್ರೋಹ ಮಾಡಿದವನು ಯಾರು? ವಸುದೇವ, ಮತ್ತೆ ಅವನ ಹೆಂಡತಿ ಅಂತ ಹೇಳಿದ್ರೆ, ಆದರೆ ಈಗ ನಿನ್ನನ್ನು ಕೊಲ್ಲಿಕ್ಕೆ ಬರುವುದು ವಸುದೇವ ಅಲ್ಲ ಇಲ್ಲ, ಅದು ಯಾರು? ಅದು ಕೃಷ್ಣ ಬಲರಾಮರು. ಮತ್ತು ನೀನು ವಸುದೇವನನ್ನು ಯಾಕೆ ಕೊಲ್ಲುವುದು? ಸೊ ಅವನ ಮಕ್ಕಳು ಮಾತ್ರವೇ ನಿನಗೆ ಮೃತ್ಯು ರೂಪರಾಗಿರುವರು, ವಸುದೇವ ಅಲ್ಲವಲ್ಲ. ಆಗ ಕಂಸನು ಏನು ಮಾಡಿದ? ಸರಿ, ವಸುದೇವ ದೇವಕಿಯರಿಬ್ಬರಿಗೂ ಕೈಗೆ ಕೋಳವನ್ನು ತೊಡಿಸಿ ಕಾರಾಗೃಹದಲ್ಲಿ ಇರಿಸಿದ. ನಾರದ ಮಹರ್ಷಿಗಳು ಹೊರಟು ಹೋದ ಬಳಿಕ ಕೇಶಿಯನ್ನು ಕಳಿಸಿದ, ಹೋಗಿ ಕೊಂದು ಬಾ ಅಂತ. ನಾವು ಅದನ್ನು ನೋಡಿ ಆಯಿತು. ಕೇಶಿ ಹೋದ, ಕೇಶಿಯನ್ನೇ ಕೊಂದು ಹಾಕಿದ ಕೃಷ್ಣ. ಆಯ್ತಲ್ಲ, ನೀನು ಗೋಕುಲಕ್ಕೆ ಹೋಗಿ ಬಲರಾಮಕೃಷ್ಣರನ್ನು ಕೊಂದು ಬಿಡು ಅಂತ ಕೇಶಿ ಹೊರಟು ಹೋದ. ಆಮೇಲಿಂದ ಕಂಸನು ಮುಷ್ಟಿಕ, ಚಾಣೂರ, ಶಲ, ತೋಷಲ ಮುಂತಾದ ಜಟ್ಟಿಗಳನ್ನು, ಮಂತ್ರಿಗಳನ್ನು, ಮಾವಟಿಗರನ್ನು ಕರೆಸಿ ಹೇಳಿದ, ವೀರರಾದ ಚಾಣೂರ, ಮುಷ್ಟಿಕರೇ, ನೀವೆಲ್ಲರೂ ನನ್ನ ಮಾತನ್ನು ಗಮನವಿಟ್ಟು ಕೇಳಿರಿ ಅಂತ ಡಂಗುರ ಇದು. ವಸುದೇವನ ಇಬ್ಬರು ಪುತ್ರರು ನಂದಗೋಪನ ವ್ರಜದಲ್ಲಿ ಇರುತ್ತಾರೆ, ಗೊತ್ತಿದೆಯಾ ನಿಮಗೆ? ಅವರ ಕೈಯಿಂದಲೇ ನನ್ನ ಮೃತ್ಯುವೆಂದು ಹಿಂದೆಯೇ ಆ ದುರ್ಗೆ ನಮಗೆ ತಿಳಿಸಿ ಹೋಗಿದ್ದಾಳೆ. ಅದಕ್ಕಿಂತ ಮೊದಲು ಅಶರೀರವಾಣಿಯಾಗಿದೆ. ಆದ್ದರಿಂದ ಈಗ ನಾನು ಅವರನ್ನು ಇಲ್ಲಿಗೆ ಕರೆಸ್ತೇನೆ, ಮಥುರೆಗೆ. ಅವರನ್ನು, ಯಾರನ್ನು? ಕೃಷ್ಣ ಬಲರಾಮರನ್ನು. ಅವರು ಇಲ್ಲಿಗೆ ಬಂದಾಗ ನೀವುಗಳು ಮಲ್ಲಯುದ್ಧದ ಮೂಲಕವಾಗಿ ನಾನಾ ಪ್ರಕಾರದ ವರಸೆಗಳನ್ನು ತೋರುತ್ತಾ ಅವರನ್ನು ಕೊಂದು ಹಾಕಿಬೇಡಿ. ಮಲ್ಲಯುದ್ಧಕ್ಕಾಗಿ ರಂಗವನ್ನು ಕಲ್ಪಿಸಿರಿ. ರಂಗದ ಸುತ್ತಲೂ ಬಗೆ ಬಗೆಯಾದ ಎತ್ತರದ ಆಸನಗಳನ್ನು ಕಲ್ಪಿಸಿರಿ. ಎಲ್ಲ ಪಟ್ಟಣಿಗರು, ದೇಶೀಯರು ಅವರನ್ನು ಬರಲಿಕ್ಕೆ ಹೇಳಿದ್ದೇನೆ ನಂದಗೋಕುಲದಿಂದ. ಸೊ ಕೃಷ್ಣ ಬಲರಾಮರ ಜೊತೆಗೆ ಭಾಳಷ್ಟು ಜನ ಬರ್ತಾರೆ. ಎಲ್ಲರೂ ನೋಡಬೇಕು ಆ ಮಲ್ಲಯುದ್ಧವನ್ನು. ಆ ಮಲ್ಲಯುದ್ಧದಲ್ಲಿ ಕೃಷ್ಣನನ್ನು ಕೊಂದು ಹಾಕಿ, ಕೃಷ್ಣನನ್ನು ಬಲರಾಮನನ್ನು ಕೊಂದು ಹಾಕಿಬಿಡಿ. ಆಮೇಲೆ ಮಾವಟಿಗನಿಗೆ ಹೇಳ್ತಾನೆ, ಅರೆ ಮಾವಟಿಗ, ನೀನು ಬಹಳ ಚತುರ. ನೀನು ರಂಗಸ್ಥಳದ ಮಹಾದ್ವಾರದಲ್ಲೇ ಅದುಂಟಲ್ಲ ಕುವಲಯ ಪೀಡ ಅನ್ನುವಂಥ ದೊಡ್ಡ ಸಲಗ ಆನೆ, ಅದನ್ನು ನೀನು ಗೇಟಲ್ಲೇ ನಿಲ್ಲಿಸಿಕೊಂಡು, ನನ್ನ ಶತ್ರುಗಳು ಆ ದಾರಿಯಲ್ಲಿ ಬರ್ತಾರೆ, ಅವರನ್ನು ಆನೆಯಿಂದ ತುಳಿಸಿ ಕೊಲ್ಲಿಸಿಬಿಡು. ಆಮೇಲೆ ಅಲ್ಲಿಂದಲೂ ತಪ್ಪಿಸಿಕೊಂಡು ಒಳಗೆ ಬಂದರೆ ಮಲ್ಲ ಯುದ್ಧದಲ್ಲಿ ಕೊಂದು ಹಾಕಿ. ಇದೇ ಚತುರ್ದಶಿಗೆ ವಿಧಿವತ್ತಾಗಿ ಧನುರ್ಯಜ್ಞವನ್ನು ಪ್ರಾರಂಭಿಸಿರಿ. ಅದರ ಸಫಲತೆಗಾಗಿ ವರದನಾದ ಭೂತಪತಿಯಾದ ರುದ್ರನ ಪ್ರೀತ್ಯರ್ಥವಾಗಿ ಪರಿಶುದ್ಧ ಪಶುಗಳನ್ನು ಬಲಿ ಕೊಡಿರಿ. ಸೊ ಪರೀಕ್ಷಿತನೇ ಹೀಗೆ ಮಂತ್ರಿಗಳಿಗೆ, ಜಟ್ಟಿಗಳಿಗೆ, ಮಾವಟಿಗನಿಗೆ ಆಜ್ಞಾಪಿಸಿ ತಂತ್ರಜ್ಞನಾದ ಮಹಾಕ್ರೂರನಾದ ಕಂಸ, ಏನು ಹೇಳ್ತಾರೆ ಮಧ್ವಾಚಾರ್ಯರು? ಉಗ್ರಕರ್ಮನಾದ ಆ ಕಂಸನು ಯದುಶ್ರೇಷ್ಠನಾದ. ಈಗ ಮುಂದಿದ್ದು ಏನು ಸಂಗತಿ ಅಂತ ಹೇಳಿದ್ರೆ, ಅಕ್ರೂರಂ ಆಶು ಅದಿಶತ್ ಅಂತೇಳಿದರೆ ಅಕ್ರೂರನನ್ನು ಕರೆಸಿದ. ಯಾರು? ಕಂಸ. ಅಕ್ರೂರಂ ಆಶು, ಅರೆ ಕೂಡಲೇ ಬರಲಿಕ್ಕೆ ಹೇಳು ಅಕ್ರೂರನನ್ನು. ಅಕ್ರೂರಂ ಆಶು ಅದಿಶತ್, ಆದೇಶ ಕೊಟ್ಟ. ಏನಂತ? ಆನಯನಾಯ ವಿಷ್ಣೋ ರಾಮಾನ್ವಿತಸ್ಯ. ವಿಷ್ಣು ಅಂತೇಳಿದ್ರೆ ಯಾರು? ವಿಷ್ಣು. ಅವನೇ ಇಲ್ಲೀಗ ಕೃಷ್ಣನಾಗಿ ಹುಟ್ಟಿದ್ದು. ಅವನ ಜೊತೆಗೆ ಯಾರಿದ್ದಾರೆ? ರಾಮ ಅನ್ವಿತಸ್ಯ, ರಾಮನನ್ನು ಸಮೇತ, ರಾಮನನ್ನು ಕೂಡಿಕೊಂಡು ಕೃಷ್ಣನನ್ನು ಆನಯನಾಯ, ನಯತಿ ಅಂದರೆ ತಗೊಂಡೋಗುವುದು, ಆನಯತಿ ಅಂದರೆ ತಗೊಂಡು ಬರುವುದು, ಆನಯನಾಯ ಅಂದರೆ ಕರೆದುಕೊಂಡು ಬರಲು. ಸೊ ಅಕ್ರೂರಂ ಆಶು ಅದಿಶತ್, ಅಕ್ರೂರನನ್ನು ಕರೆದು ಏನು ಮಾಡಿದ? ಆದೇಶ ಕೊಟ್ಟ. ಏನು? ನೀನು ಆಶು ಕೂಡಲೇ, ವಿಷ್ಣು ಯಾರು? ಶ್ರೀಕೃಷ್ಣ. ಅವನು ಮಹಾಮೋಸ. ಆ ವಿಷ್ಣುವೇ ಶ್ರೀಕೃಷ್ಣನಾಗಿ ಇಲ್ಲಿ ಮಹಾಮೋಸಗಾರ. ನನ್ನನ್ನು ಕೊಲ್ಲಲಿಕ್ಕೆ ಈಗ ಏನು ಮಾಡಿದ್ದಾನೆ? ಅಲ್ಲಿಗೆ ತಪ್ಪಿಸಿಕೊಂಡು ಅಲ್ಲಿಗೆ ಓಡಿ ಹೋಗಿದ್ದಾನೆ. ಅವನ ತಂದೆ ಎಲ್ಲ ಮಾಡಿದ ಕೆಲಸ, ಯಾರು? ವಸುದೇವ ಮಾಡಿದ ಕೆಲಸ ತಪ್ಪಿಸಿಕೊಂಡಿದ್ದಾನೆ ನನ್ನ ಶತ್ರು. ಈಗ ಅವನನ್ನು ಆನಯನಾಯ, ಕರೆದುಕೊಂಡು ಬರಲು. ಯಾರ ಒಟ್ಟಿಗೆ? ರಾಮಾನ್ವಿತಸ್ಯ, ಬಲರಾಮನೊಟ್ಟಿಗೆ. ಅವ 7ನೇವ, ಇವ 8ನೇವ. ಇವರಿಬ್ಬರು ನನ್ನ ಶತ್ರುಗಳು, ಇವರನ್ನು ಬಿಡಬಾರ್ದು ಅಂತ ಹೇಳಿಬಿಟ್ಟು ಅಕ್ರೂರನನ್ನು ಕಳಿಸ್ತಾನೆ.
ಕಳಿಸಿ ರಾಮಾನ್ವಿತಸ್ಯ ಸಹ ಗೋಪಗಣೈ, ಅರೆ ಅಕ್ರೂರ ಇಬ್ಬರನ್ನೇ ಕರ್ಕೊಂಡು ಬರಬೇಡ, ಅವರಿಬ್ಬರು ಸಾಯುವುದನ್ನು ಆ ಎಲ್ಲ ನಂದ ಗೋಕುಲದವರು ನೋಡಬೇಕು. ನನ್ನ ಎಲ್ಲ ಅನುಚರರನ್ನು ಕೊಲ್ಲಲಿಲ್ವಾ ಯಾರು ಆ ಕೃಷ್ಣ ಬಲರಾಮರು, ಅದಕ್ಕೋಸ್ಕರ ಅವರು ಸಾಯುವುದನ್ನು ಅವರ ನಂದ ಗೋಕುಲದವರೆಲ್ಲ ನೋಡಬೇಕಲ್ವ, ಅವರನ್ನೂ ಎಲ್ಲ ಬರಲಿಕ್ಕೆ ಹೇಳು. ನಂದ ಗೋಪೈ ಸಹ ಅಂತ ಹೇಳಿಬಿಟ್ಟು ರಥೇನ, ನೋಡು ಇದು ರಥ ರೆಡಿಯಾಗಿದೆ, ನೀ ರಥವನ್ನು ಹಿಡ್ಕೊಂಡು ಹೋಗು ಅಕ್ರೂರ ಅಂತ ಕಳಿಸ್ತಾನೆ ಅಂತ. ಸೊ ಕಂಸನು ಏನು ಮಾಡ್ತಾನೆ, ಯದುಶ್ರೇಷ್ಠನಾದ ಅಕ್ರೂರನನ್ನು ಕರೆಸಿ ಅವನ ಕೈಗಳನ್ನು ಹಿಡಿದುಕೊಂಡು ಅವನಿಗೆ ಹೇಳ್ತಾನೆ ಅಂತ ಹೇಳಿದ್ರೆ, ಮಧ್ವಾಚಾರ್ಯರು ಏನು ಶಾರ್ಟಾಗಿ ಹೇಳಿದ್ದಾರೋ ಅದನ್ನು ಭಾಗವತ ಸ್ವಲ್ಪ ವಿವರವಾಗಿ ಹೇಳ್ತದೆ. ಅಕ್ರೂರನೇ, ನೀನು ಉದಾರವಾದ ಮಹಾದಾನಿ, ನೀನು ಅಂದರೆ ಕೆಲಸ ಆಗಬೇಕಿದ್ದರೆ ಕಾರ್ಯವಾಸಿ ಕತ್ತೆ ಕಾಲು ಕಟ್ಟು ಅಂತ. ಸೊ ಎಲ್ಲ ರೀತಿಯಿಂದಲೂ ನೀನು ನನಗೆ ಆದರಣೀಯನಾಗಿರುವೆ. ಇಂದು ನೀನು ನನಗೆ ಮಿತ್ರೋಚಿತವಾದ ಒಂದು ಕಾರ್ಯವನ್ನು ನಡೆಸಿಕೊಡಬೇಕಾಗಿದೆ. ಏನಂತ ಹೇಳಿದರೆ, ನಿನಗಿಂತ ನನ್ನ ಮಟ್ಟಿಗೆ ಒಳಿತನ್ನು ಮಾಡುವವರು ಇನ್ನು ಯಾರೂ ಇಲ್ಲ. ನಾನು ಹೇಳುವುದನ್ನು ಬಹಳ ಪೂರ್ಣವಾದ ಕಾರ್ಯವನ್ನು ನಿನಗೆ ಒಪ್ಪಿಸ್ತಾ ಇದ್ದೇನೆ. ಏನಂತ ಹೇಳಿದರೆ, ದೇವೇಂದ್ರ ಕೂಡ ಅವನು ಸಮರ್ಥನಾದರೂ ಮಹಾವಿಷ್ಣುವನ್ನು ಆಶ್ರಯಿಸಿ ತನ್ನ ಕಾರ್ಯವನ್ನು ಸಾಧಿಸಿಕೊಳ್ಳುವಂತೆ ಈಗ ಅಕ್ರೂರ ನಾನು ನಿನ್ನನ್ನು ಆಶ್ರಯಿಸಿದ್ದೇನೆ ಅಂತ ಹೇಳ್ಕೊಂಡು ಅವನಿಗೆ ಸರಿ ಮಸ್ಕ ಆಗ್ತಾನೆ. ಅಕ್ರೂರನೇ, ನೀನೀಗ ನಂದಗೋಕುಲ ವ್ರಜಕ್ಕೆ ಹೋಗಬೇಕು. ಅಲ್ಲಿ ವಸುದೇವನ ಇಬ್ಬರು ಪುತ್ರರಿದ್ದಾರೆ, ಗೊತ್ತಿದೆ ನಿನಗೆ, ಅವರು ಅಲ್ಲಿ ಇದ್ದಾರೆ. ಅವರು ಸೊ ಇಲ್ಲಿ ಹುಟ್ಟಿದವರನ್ನು ವಸುದೇವ ತಗೊಂಡು ಅಲ್ಲಿಟ್ಟಿದ್ದಾನೆ. ಅವರನ್ನು ಇದೇ ರಥದಲ್ಲಿ ಕುಳ್ಳಿರಿಸಿಕೊಂಡು ಕರೆದುಕೊಂಡು ಬರಬೇಕು, ತಡ ಮಾಡಬಾರ್ದು ಅಂತ ಹೇಳ್ಕೊಂಡು. ಅವ್ರು ಯಾಕೆ ಅಂತ ಹೇಳಿದ್ರೆ, ವಿಷ್ಣುವಿನ ಮೇಲೆ ಭರವಸೆಯನ್ನಿಟ್ಟಿರುವಂಥ ದೇವತೆಗಳು ಇವರಿಬ್ಬರನ್ನು, ಕೃಷ್ಣ ಬಲರಾಮರನ್ನು ನನ್ನ ಮೃತ್ಯುವಿಗೆ ಕಾರಣವೆಂದು ನಿಶ್ಚಯಿಸಿರುವರೆಂದು ಕೇಳಿದ್ದೇನೆ. ಈಗ ತಾನೇ ನಾರದರು ಎಲ್ಲ ಹೇಳಿ ಹೋಗಿದ್ದಾರೆ. ಅದಕ್ಕಾಗಿ ಅವರಿಬ್ಬರನ್ನು ಕರೆದುಕೊಂಡು ಬಾ, ಜೊತೆಗೆ ನಂದಗೋಪನೆ ಮೊದಲಾದ ಗೋಪಾಲಕರನ್ನು ಕೂಡ ಕರೆದುಕೊಂಡು ಬಾ. ಅದಲ್ಲದೆ ಅವರು ಬರುವಾಗ ಅಪಾರವಾದ ಕಾಣಿಕೆಗಳೊಂದಿಗೆ ಇಲ್ಲಿಗೆ ಬರುವಂತೆ ಮಾಡು. ಯಾಕಂತ ಹೇಳಿದ್ರೆ ನಂದಗೋಪ ಬರುವಾಗ ಹಾಗೆ ಬರೀ ಕೈಯಲ್ಲಿ ಬರುವುದಲ್ಲ, ಯಾಕಂದರೆ ಅವನು ಎಲ್ಲ ಕಾಣಿಕೆ ಒಪ್ಪಿಸಬೇಕಲ್ಲ. ಸೊ ಅದನ್ನು ಸಹ ಅರೇಂಜ್ಮೆಂಟ್ ಮಾಡು ಅಂತ ಹೇಳ್ಕೊಂಡು ಏನು ಮಾಡ್ತಾನೆ, ಮತ್ತು ಅವನಿಗೆಲ್ಲ ಹೇಳಿಬಿಡ್ತಾನೆ ಅಕ್ರೂರನಿಗೆ, ಇಲ್ಲಿ ನಾನು ಕುವಲಯ ಪೀಡೆ ಆನೆಯನ್ನು ಏನು ಗೇಟ್ನಲ್ಲೇ ನಿಲ್ಲಿಸಿದ್ದೇನೆ, ಅಲ್ಲಿ ಬರುವಾಗಲೇ ಅದು ತುಳಿದು ಅವರನ್ನು ಕೊಂದಾಗ್ತದೆ. ಒಂದು ವೇಳೆ ಅಲ್ಲಿಂದ ತಪ್ಪಿಸಿಕೊಂಡ್ರೆ ಒಳಗೆ ಅವರನ್ನು ಮಲ್ಲ ಯುದ್ಧಕ್ಕೆ ರೆಡಿ ಮಾಡಿದ್ದೇನೆ. ಸೊ ಕೃಷ್ಣ ಬಲರಾಮರನ್ನು ಮಲ್ಲ ಯುದ್ಧದಲ್ಲಿ ಏನು ಮಾಡ್ತಾರೆ, ಎಲ್ಲ ವರಸೆಗಳನ್ನು ತೋರಿಸಿ ಅವರನ್ನು ಹೇಗಾದರೂ ಮಂಗ ಮಾಡಿ ಅವರನ್ನು ಕೊಂದು ಬಿಡ್ತಾರೆ, ಎಲ್ಲರೂ ನೋಡುವ ಹಾಗೆ ಎಲ್ಲರ ಎದುರುಗಡೆನೆ. ಆಮೇಲಿಂದ ನಾನು ಏನು ಮಾಡ್ತೇನೆ ಗೊತ್ತಾ, ಕೃಷ್ಣ ಬಲರಾಮರು ಸತ್ತು ಹೋದ ಮೇಲೆ ಅವರ ಎಲ್ಲ ಬಂಧುಗಳು ಏನಾಗ್ತಾರೆ, ಅವರು ಶೋಕಾಕುಲರಾಗ್ತಾರೆ ಅಂತೇಳಿದರೆ, ಮತ್ತು ಅವರೆಲ್ಲರನ್ನು ನಾನೇ ಕೈಯಾರೆ ಕೊಂದು ಬಿಡ್ತೇನೆ. ಮಹಾ ಉಗ್ರ ಅಂತೇಳಿದರೆ ಇವ ಸಾಮಾನ್ಯದವ ಅಲ್ಲ. ಆಮೇಲಿಂದ ನನ್ನ ತಂದೆ ಅವನನ್ನು ಅಂತೇಳಿದ್ರೆ, ಅವನು ಮೊದಲು ರಾಜ ಆಗಿದ್ದರೆ ಉಗ್ರಸೇನ, ಅವನನ್ನು ಜೈಲಿಗೆ ಹಾಕಿದಾನಲ್ಲ, ಅವನನ್ನು ಕೊಂದು ಬಿಡ್ತೇನೆ ಅಂತೇಳಿ. ಇವನಿಗೆ ತಂದೆನೂ ಇಲ್ಲ ಏನೂ ಇಲ್ಲ ಅಂತೇಳಿದರೆ, ನನ್ನನ್ನು ದ್ವೇಷಿಸುವವರು ಯಾರೆಲ್ಲ ಇದ್ದಾರೋ ಅವರೆಲ್ಲರನ್ನ ಇದೇ ಖಡ್ಗದಿಂದ ನಾನು ಸಾಯಿಸಿ ಬಿಡ್ತೇನೆ ಅಂತ ಎಲ್ಲ ವಿಷಯ ಅಕ್ರೂರನಿಗೆ ಹೇಳಿಬಿಡ್ತಾನೆ. ಅಕ್ರೂರ ಮೆಲ್ಲ ಅಂತೇಳಿದರೆ, ಅಕ್ರೂರ ಅಂತೇಳಿದರೆ ಅಕ್ರೂರ ಮತ್ತು ವಿದುರ ಕೃಷ್ಣನ ಅತ್ಯಂತ ದೊಡ್ಡ ಭಕ್ತರು. ಅಕ್ರೂರನನ್ನೇ ಕಳಿಸ್ಬೇಕಾ ಈ ಕೆಲಸಕ್ಕೆ ಅಂತೇಳಿದರೆ ಅದೊಂದು ಗಮ್ಮತ್ತು. ಅಂತೂ ಈ ಅಕ್ರೂರ ಏನು ಮಾಡ್ತಾನೆ ಅಂತೇಳಿದರೆ, ಭಾಳ ಖುಷಿ ಆಗ್ತದೆ ಅಕ್ರೂರನಿಗೆ. ಏನು, ನಾನೀಗ ಹೋಗಿ ದೇವರನ್ನು ನೋಡ್ತೇನೆ ಅಂತ. ಸೊ ಕೃಷ್ಣ ಅಂತ ಹೇಳಿದ್ರೆ ಭಗವಂತ. ಸೊ ಭಗವಂತನನ್ನು ನೋಡುವಂಥ ಒಂದು ದೊಡ್ಡ ಅಂಥ ಅಹೋಭಾಗ್ಯ ಬಂದುಬಿಡ್ತು ಅಂತ ಅಕ್ರೂರನಿಗೆ ಬಹಳ ಖುಷಿಯ ಒಳಗಿಂದ ಒಳಗೆ ಆಗ್ತಾ ಇರ್ತದೆ. ಏನು ತೋರಿಸೋದಿಲ್ಲ, ಮುಖದಲ್ಲಿ ಏನೂ ಚೇಂಜ್ ಇಲ್ಲ. ಸೊ ಅಕ್ರೂರನ ಮುಖದಲ್ಲಿ ಅಕ್ರೂರ ಹೇಳ್ತಾನೆ, ಮಹಾರಾಜ, ನೀನು ನಿನ್ನ ಮೃತ್ಯುವನ್ನು ಅರಿಷ್ಟವನ್ನು ತೊಡೆದು ಹಾಕುವುದಕ್ಕಾಗಿ ಹೀಗೆ ಯೋಚಿಸುವಂಥದ್ದು ಸಾಧುವೇ ಆಗಿದೆ ಅಂತೇಳಿದರೆ, ನಿನ್ನನ್ನು ಯಾರಾದರೂ ಕೊಲ್ತಾರೆ ಅಂತ ಹೇಳಿದರೆ ಆ ಕೊಲ್ಲುವವರನ್ನು ಬಿಡಬಾರ್ದು ಅಂತ ನೀನು ಏನು ಎಲ್ಲ ಈಗೆಲ್ಲ ಯೋಚನೆ ಮಾಡಿದ್ದಿ, ಎಲ್ಲ ಸಾಧುವೇ ಆಗಿದೆ. ಸೊ ಕಾರ್ಯ ಸಿದ್ಧಿಸದೆ ಹೋಗಲಿ, ಎರಡರಲ್ಲಿಯೂ ಸಮಭಾವವನ್ನಿಟ್ಟುಕೊಂಡು ಕಾರ್ಯ ಮಾಡುವುದು ಯುಕ್ತವಾಗಿದೆ ಅಂತ ಭಗವದ್ಗೀತೆಯಲ್ಲಿ ಹೇಳಿದ್ದನ್ನು ಹೇಳ್ತಾನೆ ಅಕ್ರೂರ. ಯಾರಿಗೆ? ಕಂಸನಿಗೆ. ಆ ರೀತಿಯಲ್ಲಿ ಎಲ್ಲ ಹೇಳಿಬಿಟ್ಟು
ಆಮೇಲೆ ಹೇಳ್ತಾನೆ ಅಂತ ಹೇಳಿದ್ರೆ, ಈಗ ನೀನು ನನಗೆ ಇಂಥ ದೊಡ್ಡ ಒಂದು ಕೆಲಸ ಕೊಟ್ಟಿದ್ದಿ, ನಾನು ನನ್ನ ಡ್ಯೂಟಿಯನ್ನು ಕರ್ತವ್ಯವನ್ನು ನಾನು ದೇವತಾ ಸರಿಯಾಗಿ ಮಾಡ್ತೇನೆ ಅಂತೇಳಿದರೆ ಸಫಲತೆ ಸಿಗ್ತದೋ ಸಿಗುವುದಿಲ್ವೋ ಅಂತೇಳಿದರೆ ಅದು ಕಂಸನಿಗೂ ಹೇಳಿದಾಗಾಯಿತು, ತನಗೂ ಹೇಳಿದಾಗಾಯಿತು. ಆ ಕಡೆ ಈ ಕಡೆಲ್ಲ ಹೇಳ್ಕೊಂಡು ಅಂತೇಳಿದರೆ ಏನೇ ಆಗಲಿ ನಾವು ನಮ್ಮ ಕರ್ತವ್ಯವನ್ನು ಮಾಡುವ ಅಂತೇಳಿದರೆ ಹೀಗೆ ಆಗಬೇಕು ಹಾಗೆ ಆಗಬೇಕು ಅಂತೇಳಿದರೆ ಅದನ್ನು ಅಲ್ಟಿಮೇಟ್ಲಿ ನಾವು ಏನಂತೇಳಿದರೆ ಎಲ್ಲವನ್ನು ಸಪ್ತಮಂ ದೈವ ಚಿಂತನಂ ಅಂತ ನಾವು 6 ಪ್ರಯತ್ನ ನಾವು ಮಾಡ್ಬೋದು, 7ನೇ ಏನಿದೆ ಅದು ದೈವ ಚಿಂತನಂ, ಭಗವಂತನ ಇಚ್ಛೆ ಹೇಗಿದೆಯೋ ಹಾಗೆಯೇ ಆಗ್ತದೆ ಅಂತ ಹೇಳಿಕೊಂಡು ಅಲ್ಲಿಂದ ಅಕ್ರೂರ ಹೊರಡ್ತಾನೆ. ಸೊ ಅಕ್ರೂರನು ಅಲ್ಲಿಂದ ತನಗೆ ಕೊಟ್ಟ ಕೆಲಸವನ್ನು ಮಾಡಲಿಕ್ಕೆ ಅಲ್ಲಿಂದ ಹೊರಡ್ತಾನೆ. ಅಲ್ಲಿಗೆ ಈ 84ನೇ ಶ್ಲೋಕಕ್ಕೆ ಪ್ರಭಂಜನಾಚಾರ್ಯರು ಏನು ಹೇಳ್ತಾರೆ, ಈ 84ನೇ ಶ್ಲೋಕಕ್ಕೆ ಅದನ್ನು ಕೇಳುತ್ತಲೇ ನಾರದರು ಹೇಳಿದ ಮಾತನ್ನು ಕೇಳುತ್ತಲೇ ಉಗ್ರಕರ್ಮಿಯಾದ ಕಂಸನು ಕೋಪಾವೇಗದಿಂದ ಮೇಲೆದ್ದು ಉಚ್ಚಲಿತ ಅತಿಕೋಪರಭಸೋ ಏನು ಮಾಡಿದ, ವಸುದೇವನನ್ನು ದೇವಕಿ ಸಮೇತವಾಗಿ ಬಂಧನದಲ್ಲಿ ಇರಿಸಿದ. ಸೊ ಬಲರಾಮ ಮತ್ತು ಶ್ರೀಕೃಷ್ಣರನ್ನು ಗೋಪರೊಂದಿಗೆ ಕರೆತರಲೆಂದು ರಥದೊಂದಿಗೆ ಅಕ್ರೂರನನ್ನು ಕಳುಹಿಸಿಕೊಟ್ಟ ಅಂತ ಅಲ್ಲಿಗೆ ಇದನ್ನು ಏನಂತ ಹೇಳಿದರೆ ಈ 84ನೇ ಶ್ಲೋಕ ಮುಗಿತು. ಸೊ 85ನೇ ಶ್ಲೋಕ ಸಂಸೇವನಾಯ ಯಾವುದು ಹೌದು ಅಕ್ರೂರಗ ಅವು ಮಹಾಭಾಗ್ಯ ಸಿಕ್ಕನು ಬಂತು, ಭಾರೀ ಖುಷಿಟ್ಟು ಪೋಪೆ. ಸಂಸೇವನಾಯ ಸ ಹರೇ ಅಭವತ್ಪುರೈವ ನಾಮ್ನಾ ಕಿಶೋರ ಇತಿ ಯಸ್ಸುರಗಾಯನೋ ಭೂತ್ ಸ್ವಯಂಭುವಸ್ಯ ಚ ಮನೋಃ ಪರಮಾಂಶಯುಕ್ತ ಆವೇಶಯುಕ್ ಕಮಲಜಸ್ಯ ಬಭೂವ ವಿದ್ವಾನ್. ಮಧ್ವಾಚಾರ್ಯರದ್ದು ಒಂದು ಕ್ರಮ ಏನಂತ ಹೇಳಿದರೆ, ಈಗ ಅಕ್ರೂರ ಅಂತ ಹೇಳಿದರೆ ಈಗ ಒಂದು ಯಕ್ಷಗಾನದಲ್ಲಿ ಅಕ್ರೂರ ಬಂತ ಅಂತ ಇಟ್ಕೊಳ್ಳಿ. ಸೊ ಪಕ್ಕದಲ್ಲಿ ಕೂತವನು ಸ್ವಲ್ಪ ತುಂಬ ಇಂಟ್ರೆಸ್ಟು ಕಥೆಯೆಲ್ಲ ಕೇಳೋದ್ರಲ್ಲಿ ಕೇಳ್ತಾನೆ, ಈ ಅಕ್ರೂರ ಅಂದರೆ ಯಾರಪ್ಪ, ಈ ಅಕ್ರೂರನ್ನೇ ಏಕೆ ಕಳಿಸಿದ ಅಂತ ಹೇಳ್ಕೊಂಡು ಅಕ್ರೂರ ಅಂದರೆ ಯಾರು ಅಂತ ಒಂದು ನಮಗೆ ಇದು ಬರ್ತದೆ, ಏನೋ ಒಂದು ಇನ್ಕ್ವಿಸಿಟಿವ್ನೆಸ್, ಕುತೂಹಲ ಕೇಳಲಿಕ್ಕೆ. ಅದಕ್ಕೆ ಮಧ್ವಾಚಾರ್ಯ ಹೇಳ್ತಾರೆ, ಸಂಸೇವನಾಯ ಸಹ ಈ ಅಕ್ರೂರ ಸಹ ಹರೇಹೇ ಅಂತೇಳಿದರೆ ಹರೇಹೇ ಸಂಸೇವನಾಯ ಭಗವಂತನ ಅವತಾರ ಆಗ್ತದೆ, ಭಗವಂತನ ಸೇವೆ ಮಾಡಬೇಕು ಅಂತ ಹೇಳಿಬಿಟ್ಟು ಭಗವಂತನ ಸೇವೆಗಾಗಿಯೇ ಸಂಸೇವನಾಯ ಸೇವನಾಯ ಸೊ ಸೇವೆ ಮಾಡಲಿಕ್ಕೋಸ್ಕರನೇ ಸಹ ಅಕ್ರೂರನು ಹರೇಹೇ ಯಾರ್ದು ಸೇವೆ, ಭಗವಂತನ ಸೇವೆ, ಹರೇಹೇ ಅಭವತ್ ಪುರೈವ ಅಂತೇಳಿದರೆ ಹಿಂದೇನೆ ಏನು ಅಭೂತ್ ಅವನು ಆಗಿದ್ದಾನೆ ಅಂತೇಳಿದರೆ ಹುಟ್ಟಿದ್ದಾನೆ. ಯಾರು, ಈ ಅಕ್ರೂರ. ಅವನ ಹೆಸರು ನಾಮ್ನ ಕಿಶೋರ ಇತಿ, ಇವನ ಹೆಸರು ಕಿಶೋರ ಅಂತ. ಯಹ ಸುರಗಾಯನೋ ಭೂತ್, ಸುರಗಾಯಕ ಅಂತೇಳಿದರೆ ದೇವತೆಗಳ ಗಾಯಕನಾದ ಗಂಧರ್ವನಾಗಿದ್ದ. ಈಗ ಇಲ್ಲಿ ಹುಟ್ಟಿದ್ದಾನೆ ಮಥುರೆಯಲ್ಲಿ ಸರದಾರ. ಆಮೇಲಿಂದ ದೇವಗಂಧರ್ವ, ದೇವಸಭೆಯಲ್ಲಿ ಹಾಡುವವನು. ಯಾರು ಸುರಗಾಯನ ಅಥವಾ ಸುರಗಾಯಕ ಅಭೂತ್, ಸುರಗಾಯಕನಾಗಿದ್ದ, ದೇವಗಂಧರ್ವ ದೇವಸಭೆಯಲ್ಲಿ ಹಾಡುವವನಾಗಿದ್ದ. ಅವನ ಹೆಸರು ಕಿಶೋರ ಅಂತ ಇತ್ತು ಮೊದಲು. ಆಮೇಲಿಂದ ಸ್ವಯಂಭುವಸ್ಯ ಚ ಮನೋಃ ಪರಮಾಂಶಯುಕ್ತ. ಆಮೇಲಿಂದ ಏನು ಇವನಿಗೆ ಸ್ವಯಂಭುವ ಮನು ಅಂತೇಳಿದರೆ ಒಂದು ಯಾವುದರದ್ದು ಈ ಇದಿರ್ತದಲ್ಲ 14 ಮಹಾಯುಗಗಳು. ಸೊ ಮನ್ವಂತರ ಅದರದ್ದು ಇಂದ್ರನೇ ಸ್ವಯಂಭುವ ಮನು. ಈ ಸ್ವಯಂಭುವ ಮನು ಅವನ ಪರಮಾಂಶವನ್ನು ಪಡೆಕೊಂಡು ಹುಟ್ಟಿರುವವನು. ಯಾರು, ಅಕ್ರೂರ. ಸ್ವಯಂಭುವ ಮನೋಃ ಪರಮಾಂಶಯುಕ್ತ, ಪರಮಾಂಶದಿಂದ ಯುಕ್ತನಾಗಿ ಹುಟ್ಟಿದವನು, ಅಂಶಯುಕ್ತನಾಗಿ ಹುಟ್ಟಿದವನು. ಆವೇಶಯುಕ್ ಕಮಲಜಸ್ಯ, ಕಮಲಜ ಅಂತೇಳಿದರೆ ವಿಷ್ಣುವಿನ ನಾಭಿಯಿಂದ ಹೊರಟ ಕಮಲ, ಆ ಕಮಲದಿಂದ ಹುಟ್ಟಿದವನು ಚತುರ್ಮುಖ ಬ್ರಹ್ಮ. ಸೊ ಚತುರ್ಮುಖ ಬ್ರಹ್ಮದೇವರ ಆವೇಶಯುಕ್,
ಆವೇಶದಿಂದ ಕೂಡಿದವನಾದ ಈ ಅಕ್ರೂರ ವಿದ್ವಾನ್ ಬಭುವ ಅಂತೇಳಿದರೆ ಮಹಾಜ್ಞಾನಿಯಾಗಿದ್ದ ಅಂತೇಳಿದರೆ, ಈಗ ಅಕ್ರೂರ ಅಂದರೆ ಯಾರು ಅಂತ ಹೇಳಿದರು. ಸೊ ಅಕ್ರೂರ ಸಂಸೇವನಾಯ ಹರೇಹೇ, ಭಗವಂತನ ಸೇವೆಗೋಸ್ಕರನೇ ಹುಟ್ಟಿದವನು. ಪೂರೈವ ಮೊದಲೇ ಅಭವತ್ ಹುಟ್ಟಿದ್ದಾನೆ. ಇವನ ಹೆಸರು ಕಿಶೋರ, ನಾಮ್ನ ಕಿಶೋರ ಇತಿ. ಇವನು ಯಹ ಯಾರು ಸುರಗಾಯಕ ಅಭೂತ್ ಅಂದರೆ ಹಿಂದಿನ ಜನ್ಮದಲ್ಲಿ, ಈ ಜನ್ಮದಲ್ಲಿ ಅಕ್ರೂರ. ಸೊ ಇವನು ಕಂಸನ ಮಂತ್ರಿ ಈ ಜನ್ಮದಲ್ಲಿ, ಹಿಂದಿನ ಜನ್ಮದಲ್ಲಿ ಸುರಗಾಯಕ, ದೇವತೆಗಳ ದೇವಸಭೆಯಲ್ಲಿ ದೇವಗಂಧರ್ವ ಇವನು ಹಾಡುವವನಾಗಿದ್ದ. ಈ ಜನ್ಮದಲ್ಲಿ ಅಕ್ರೂರನಾಗಿ ಹುಟ್ಟಿದಾಗ ಸ್ವಯಂಭುವ ಮನೋಹೋ ಪರಮಾಂಶಯುಕ್ತ, ಅಂಶಯುಕ್ತನಾಗಿ ಹುಟ್ಟಿದ್ದಾನೆ. ಆವೇಶಯುಕ್ ಕಮಲಜಸ್ಯ, ಕಮಲಜ ಅಂದರೆ ಆ ಭಗವಂತನ ಪದ್ಮನಾಭನ ಆ ನಾಭಿಯಿಂದ ಹುಟ್ಟಿದ ಕಮಲ, ಆ ಕಮಲದಲ್ಲಿ ಹುಟ್ಟಿರುವಂಥ ಚತುರ್ಮುಖ ಬ್ರಹ್ಮದೇವರ ಆವೇಶಯುಕ್, ಆವೇಶದಿಂದ ಕೂಡಿದವನಾಗಿ ಹುಟ್ಟಿದ್ದಾನೆ ಅಂತೇಳಿದರೆ ಮಹಾಜ್ಞಾನಿ. ಬಭೂವ ವಿದ್ವಾನ್. ಸೊ ಮಹಾಜ್ಞಾನಿ ಅಂತೇಳಿದರೆ ಅದಕ್ಕೋಸ್ಕರನೇ ಕಂಸನು ಅಕ್ರೂರನನ್ನೇ ಏನು ಮಾಡಿದ್ದಾನೆ, ಈ ಕೆಲಸಕ್ಕೆ ಅಕ್ರೂರನೇ ಆಗಬೇಕು ಅಂತ ಅವನನ್ನೇ ಕಳಿಸ್ತಾ ಇದ್ದಾನೆ, ಹೇಳ್ತಾ ಇದ್ದಾನೆ ನಿನಗಿಂತ ಆಪ್ತ ಮಿತ್ರ ನನಗಿಲ್ಲ ಅಂತೇಳಿಬಿಟ್ಟು ಇಡೀ ತಾನು ಮಾಡಿದ ಎಲ್ಲ ಏನೆಲ್ಲ ಇದೇನು ವ್ಯವಸ್ಥೆ ಏನಿದೆ ಕೃಷ್ಣ ಬಲರಾಮರನ್ನು ಕರೆಯಿಸಿಕೊಂಡು ಅವರನ್ನು ಯಾವ ರೀತಿಯಲ್ಲಿ ಆ ಆನೆಯಿಂದ ತುಳಿಸಿಕೊಳ್ಬೇಕು, ಯಾವ ರೀತಿ ಜಟ್ಟಿಗಳನ್ನು ರೆಡಿ ಮಾಡಿದ್ದೇನೆ, ಅವರಿಂದ ಕೊಲ್ಲಿಸ್ತೇನೆ, ಅಲ್ಲಿಂದ ನಾನು ನನ್ನ ಅಪ್ಪ ಅವನನ್ನು ಜೈಲಿಗೆ ಹಾಕಿದ್ದೇನೆ, ಈಗಾಗಲೇ ಅವನು ಸಹ ಕೃಷ್ಣನ ದೊಡ್ಡ ಭಕ್ತ, ಅವನನ್ನು ಕೊಲ್ಲುತ್ತೇನೆ. ಯಾರೆಲ್ಲ ಇದ್ದಾರೋ ನನ್ನ ದ್ವೇಷಿಗಳಂದರೆ ಕೃಷ್ಣನ ಭಕ್ತರು. ಸೊ ಕೃಷ್ಣನ ಭಕ್ತರು ಇವನ ದ್ವೇಷಿಗಳು, ಈ ಮಹಾಕ್ರೂರಿಯ ದ್ವೇಷಿಗಳು. ಸೊ ಅವ್ರನ್ನೆಲ್ಲ ನನ್ನ ದ್ವೇಷಿಗಳು ಯಾರೆಲ್ಲಿದ್ದಾರೋ ಅವ್ರನ್ನೆಲ್ಲ ಕೊಂದು ಬಿಡ್ತೇನೆ ಅಂತ ಎಲ್ಲ ಪ್ಲ್ಯಾನನ್ನು ಈ ಅಕ್ರೂರ ನನಗೆ ಹೇಳಿಬಿಟ್ಟು ಕಳಿಸಿಕೊಡ್ತಾ ಇದ್ದಾನೆ. ಸೊ ಈ ಶ್ಲೋಕಕ್ಕೆ ಏನು ಹೇಳ್ತಾರೆ, 85ನೇ ಶ್ಲೋಕ ಪ್ರಭಂಜನಾಚಾರ್ಯ ಏನು ಹೇಳ್ತಾರೆ ಅಂದರೆ, ಅಕ್ರೂರನ ಪರಿಚಯ. ಹಿಂದೆ ಅಂತ ಹೇಳಿದರೆ ಪುರ ಏವ ದೇವಗಂಧರ್ವನಾಗಿದ್ದ, ಸುರಗಾಯಕೋ ಅಭೂತ್. ಸೊ ದೇವಗಂಧರ್ವನಾಗಿದ್ದ, ದೇವಸಭೆಯಲ್ಲಿ ಹಾಡುವವನಾಗಿದ್ದ. ಇವನ ಹೆಸರು ಕಿಶೋರ, ನಾಮ್ನ ಕಿಶೋರ ಇತಿ. ಶ್ರೀಹರಿಯ ವಿಶೇಷ ಸೇವೆಗೆಂದು ಅಂದರೆ ಹರೇಹೇ ಸಂಸೇವನಾಯ, ಸೇವನಾಯ ಅಂದರೆ ಸೇವೆಗಾಗಿಯೇ, ಇದು ಸಂಸೇವನಾಯ, ಸಮ್ಯಕ್ ಸೇವನಾಯ ಅಂತೇಳಿದರೆ ವಿಶೇಷ ಸೇವೆಗೋಸ್ಕರ, ಭಗವಂತನ ವಿಶೇಷ ಸೇವೆಗೋಸ್ಕರ ಹುಟ್ಟಿದ್ದಾನೆ. ಆದ್ದರಿಂದಲೇ ಅವನು ಕೃಷ್ಣನ ಮಹಾ ದೊಡ್ಡ ಭಕ್ತ. ಸೊ ಇಬ್ಬರೇ ದೊಡ್ಡ ಭಕ್ತರ ಲಿಸ್ಟ್ನಲ್ಲಿ ಒಬ್ಬ ವಿದುರ, ಇನ್ನೊಬ್ಬರ ಅಕ್ರೂರ. ವಿದುರ ಅಕ್ರೂರ ವರದೋ ವಿಶ್ವರೂಪ ಪ್ರದರ್ಶಕ ಅಂತ ಕೃಷ್ಣಾಷ್ಟೋತ್ತರದಲ್ಲಿ ಬರ್ತದೆ. ವಿದುರ ಅಕ್ರೂರ ವರದೋ ಅಂತ ಅಂದರೆ ವಿದುರ ಮತ್ತು ಅಕ್ರೂರ ಮಹಾಭಕ್ತರು ಶ್ರೀಕೃಷ್ಣನದ್ದು ಅಂತ. ಸೊ ಶ್ರೀಹರಿಯ ವಿಶೇಷ ಸೇವೆಗೆಂದು ಅಕ್ರೂರನಾಗಿ ಅವತಾರ ಮಾಡಿದ್ದ. ಯಾರು? ಈ ಅಕ್ರೂರ. ಅವನ ಒಳಗೆ ಸ್ವಯಂಭುವ ಮನುವಿನ ವಿಶೇಷ ಅಂಶವು ಇತ್ತು. ಸ್ವಯಂಭುವಸ್ಯ ಮನೋಹೋ ಅಂದರೆ ಸ್ವಯಂಭುವ ಮನುವಿನ ಪರಮಾಂಶಯುಕ್ತ, ವಿಶೇಷವಾದ ಅಂಶಯುಕ್ತ ಅಂದರೆ ಯುಕ್ತನಾಗಿ ಇದ್ದಾನೆ ಅಕ್ರೂರ ಇಲ್ಲಿ ಈ ಜನ್ಮದಲ್ಲಿ ಹುಟ್ಟುವಾಗ. ಆಮೇಲಿಂದ ಬ್ರಹ್ಮದೇವರ ಆವೇಶದಿಂದ ಕೂಡಿದ್ದ. ಕಮಲಜಸ್ಯ, ಕಮಲದಿಂದ ಹುಟ್ಟಿದವನು ಚತುರ್ಮುಖ ಬ್ರಹ್ಮದೇವರ ಆವೇಶಯುಕ್, ಆವೇಶದಿಂದ ಕೂಡಿದ್ದ. ವಿದ್ವಾನ್ ಬಭುವ ಅಂತೇಳಿದ್ರೆ ಸಾಮಾನ್ಯದವನಲ್ಲ ಅಕ್ರೂರ, ದೊಡ್ಡ ವಿದ್ವಾಂಸ. ಆದ್ದರಿಂದಲೇ ಕಂಸ ಎಲ್ಲ ಹೇಳಿಬಿಟ್ಟು ಕೃಷ್ಣನನ್ನು ಈಗ ಕೊಂದೇ ಹಾಕುವುದು ಅಂತ ಎಲ್ಲ ಪ್ಲ್ಯಾನ್ಗಳನ್ನು ತಿಳಿಸಿ ಹೊರಡು ನೀನು ಅಂತ ಹೇಳುವಾಗ, ಆಯಿತು ಹೊರಡ್ತೇನೆ ಮಹಾರಾಜ, ನೀನು ತಿಳ್ಕೊಂಡಿದ್ದು ಏನು ತಪ್ಪಿಲ್ಲ. ಯಾಕಂತೇಳಿದರೆ ನಿನ್ನನ್ನೇ ಕೊಲ್ತೇನೆ ಅಂತ ಹೇಳ್ಕೊಂಡು ಯಾರಾದರೂ ಬಂದರೆ ನನ್ನನ್ನು ಕೊಲ್ಲಿಕ್ಕೆ ಬರುವವರನ್ನು ನಾನು ಬಿಡ್ತೇನಾ? ಅವರನ್ನು ಕೊಲ್ಲಿಸಬೇಕಂತ ನೀನು ಏನೆಲ್ಲ ಪ್ಲ್ಯಾನ್ ಮಾಡಿದ್ಯೋ ಎಲ್ಲವೂ ಸಾಧುವೆ. ಆದರೆ ಷಡ್ಬೀರ್ ಮನುಷ್ಯ ಚಿಂತಾನಂ ಸಪ್ತಮಂ ದೈವ ಚಿಂತನಂ ಅಂತೇಳಿದರೆ ನಾವೆಲ್ಲ ಎಷ್ಟೋ ಪ್ಲ್ಯಾನ್ ಮಾಡ್ತೇವೆ, ನಾವು ಎಣಿಸಿದ ಹಾಗೆ ಕೊನೆಗೆ ಆಗ್ತದೋ ಇಲ್ವೋ ಗೊತ್ತಿಲ್ಲ. ಯಾಕಂದರೆ ಆ 7ನೇದ್ದು
ಷಡ್ಬೀರ್ ಮನುಷ್ಯ ಚಿಂತನ ಸಪ್ತಮಂ ಏನಿದೆ ಅದು ದೈವ ಚಿಂತನ. ಆದ್ದರಿಂದ ನಾವು ಸುಖ ಬಂದಾಗ ಹಿಗ್ತೇವೆ, ಕಷ್ಟ ಬಂದಾಗ ಕುಗ್ಗುತ್ತೇವೆ, ಅದು ಯಾವುದೂ ಮಾಡಬಾರ್ದು ಅಂತೇಳಿದರೆ ಏನು ಬಂದರೂ ಕೂಡ ನಾವು ಅದನ್ನು ಇದು ದೇವರಿಗೆ ಯಾವುದು ದೇವರಿಗೆ ತೃಪ್ತಿ ಆಗುವಂಥದ್ದು, ಸಂತೋಷವಾಗುವಂಥದ್ದೇ, ದೇವರ ಇಚ್ಛೆ ಇದ್ದಾಗೆ ಆಗಿದೆ ಅಂತ ತಿಳ್ಕೊಳ್ಬೇಕಂತ ಈ ರೀತಿ ಹೇಳಿಬಿಟ್ಟು ಕಂಸನಿಗೆ ಆ ಕಡೆನೂ ಈ ಕಡೆನೂ ಅಲ್ಲ. ಸೊ ಅವನು ಹೇಳಿದ್ದ ಇಷ್ಟೆಲ್ಲ ನೀನು ನನ್ನ ಮಿತ್ರ ಹಾಗೆ ಹೀಗೆ ಅಂತ ಹೇಳಿಬಿಟ್ಟು ಇಷ್ಟೆಲ್ಲ ಹೇಳಿದರು. ಅಕ್ರೂರ ಹೇಳುವುದು ಏನಂತ ಹೇಳಿದರೆ ಏನಪ್ಪ, ನಾವು ಕೆಲಸ ಆಗಲಿ, ಸಫಲತೆ ಸಿಗಲಿ ಸಿಗದಿರಲಿ, ನಾವು ಹಿಗ್ಗುದು ಬೇಡ, ಕುಗ್ಗುದು ಬೇಡ, ಎಲ್ಲ ದೈವ ಇಚ್ಛೆ ಇದ್ದಂತೆ ಆಗಲಿ ಅಂತ ಹೇಳಿಕೊಂಡು ಹೊರಡುತ್ತಾನೆ ಅಂತಹ ಅಕ್ರೂರ. ಅಲ್ಲಿಗೆ ಇವತ್ತಿನ ಇದನ್ನು ಮುಗಿಸೋಣ. ಶ್ರೀಕೃಷ್ಣ ಅರ್ಪಣ ಮಸ್ತು.